ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬಂದು ಸಂಡೇ, ಒಂದು ನಾಮಕರಣದ ಫಂಕ್ಷನ್ ಇದೆ, ಅಲ್ಲಿಗೆ ಹೊರಟಿದ್ದೀವಿ. ಹಾಗೆ ಕೌಶಿಗೆ ಹೇಳಿದೆ ವಿಡಿಯೋ ಮಾಡು ಅಂತೇಳಿ, ಅವನು ವಿಡಿಯೋ ಮಾಡ್ತಾ ಇದ್ದಾನೆ. ಇದು ತೋರಿಸಿದೆ ನಾನು, ಮೀಶೋದಿಂದ ತೊಗೊಂಡಿರುವಂಥದ್ದು. ಆದರೆ ಯೂಸೇ ಮಾಡಿರಲಿಲ್ಲ, ಅದಕ್ಕೆ ನಾಮಕರಣ ಫಂಕ್ಷನ್ ಅಲ್ವಾ, ಡ್ರೆಸ್ಸೇ ಹಾಕ್ಕೊಂಡೋಗೋಣ ಅಂತೇಳಿ ಇದನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಹೇಗೆ ಕಾಣಿಸ್ತಾ ಇದೆ. ಈ ಕಡೆಗೆ ಬನ್ನಿ, ನಾನು ಸ್ವಲ್ಪ ಮುಂದಕ್ಕೆ ಹಿಂದಕ್ಕೆ, ಈ ಸೈಡು ಆ ಸೈಡು ಖಾಲಿ ಇರೋ ತೆಗೆದು ಬನ್ನಿ. ಸಾಕು ಸಾಕು ಸಾಕು. ಒಂದು 4-5 ಫೋಟೋ ಕ್ಲಿಕ್ ಮಾಡಿ. ಸ್ಟ್ರೈಟ್ ತೆಗಿಬೇಕೇನು ಮಾಡಲಿ? ಸ್ಟ್ರೈಟ್ ಏನು ಬೇಡ, ಹಿಂಗೆ ತೆಗಿ. ಇಲ್ಲ ದೂರ ಅಲ್ಲೋಗುದು, ಹೋಗಿ ಸ್ಟ್ರೈಟಲ್ಲಿ ಕಾಣುತ್ತೆ. ಇಲ್ಲ ಅಲ್ಲಿಂದ ಹಂಗೆ ತೆಗೆದು ಚೆನ್ನಾಗಿ ಬರಲ್ಲ, ಒಂಥರ ಹಿಂಗೆ ಬರುತ್ತೆ ಫೋಟೋ. ಹಿಂದಿನ ತೆರಳಿ ವಿಡಿಯೋ ಮಾಡ್ತೀವಿ, ವಿಡಿಯೋ ಮಾಡ್ತಾ ಅಲ್ಲಿಂದ ಹೋಗು, ಅಲ್ಲೋಗು, ಮಿಷಿನ್ ಹತ್ರ ಹೋಗು, ಅವಾಗ ನೀಟಾಗಿ ಬರುತ್ತೆ. ಹಂಗೆ ಹೋಗು, ಫುಲ್ಲು ಇನ್ನೂ ಹಿಂದೆ ಹೋಗು, ಅವಾಗ ನೀಟಾಗಿ ಫುಲ್ಲು ಎಲ್ಲ ಇನ್ನೇನೋ ಬರ್ತವೆ. ಅಲ್ಲಿ ತೆಗಿ. ಹೀಗೆ ರೀ, ಸಖತ್ತ ಕಣ್ಣು ಮುಚ್ತೀರಾ, ತೆಗಿಯೋ ಟೈಮಲ್ಲೇ ಕಣ್ಣು ಮುಚ್ತೀರಾ. ಅದು ಬೆಳಕು ಇದೆಯಲ್ಲ, ಅದರಿಂದ ಅದು ಒಂಥರ ಕಣ್ಣು ಹೊಡೆಯುತ್ತೆ. ಅದಕ್ಕೆ ಆನ್ ಮಾಡಬಾರ್ದು. ಬೇಲು ನೋಡ್ತೀನಿ, ಅಲ್ಲಿ ಹಾಕತ್ತೀನಿ, ಜಾಕೆಟ್ ಹಾಕೊಂಡು ಹೋಗೋಷ್ಟ್ರೊಳಗೆ ಎಲ್ಲ ಭೂವಂತ ಪಾರ್ಸಿ ಎಲ್ಲ ಬಂದ್ ಹಾಕ್ತೀನಿ. ಏನು ತೊಳಿಬೇಕು ಮೀನ, ಬೇಗ ಬರ್ರಿ, ಹೋಗೋದಲ್ಲ. ಮೀನೆಲ್ಲ ಕ್ಲೀನ್ ಮಾಡಪ್ಪ. ನಂದೇ ಅದು ಮೇಯ್ನು, ನನ್ಗೆ ಆ ಬುಕ್ ನೋಡಿದ್ರೆ ಉರಿತದ ಮೈಯೆಲ್ಲ, ತಲೆ ಕಡಿತಾ ಇದೆ. ಅದಕ್ಕೆ ಬೇಡ, ಬಂತು ನಾನು ಹಾಕ್ತೀನಿ. ರೋಜಾ ಮಾಡ್ತೀಯಾ? ಮಾಡ್ತೀಯಾ ಫಿಶ್? ಇನ್ನೂರು 300 ಇದಾವೆ, ನಾನು 500 ಇದೆ. ಬೇಗ ಬರ್ರಿ. ತಿನ್ಕೊಂಡು ಬ್ಯಾಗ್ ಎಲ್ಲ ಕ್ಲೀನ್, ಅದು ಬುಕ್ಸ್ ಎಲ್ಲ ಫಸ್ಟ್ ನಂಗೆ ಮೇನ್ ಬುಕ್ ಕ್ಲೀನ್ ಮಾಡೋದು ಮಾಡ್ಬಿಟ್ಟು ಮನೇನು ಕ್ಲೀನ್ ಮಾಡ್ಬಿಡ್ತೀವಿ. ನೀನು ಅಷ್ಟೇ, ನಾನು ಕ್ಲೀನ್ ಮಾಡಿ ಸುಮ್ಮನೆ ಪ್ರತಿನ ಮಾತ್ರ ಸಲ್ಸರ ಬೀಳ್ತಾವದೆ ಹುಡುಕೊಂಡ. ಬ್ಯಾಗ್ ಬೇಡವಾ, ಸುಮ್ಮನೆ ನಮ್ಗೆ ಹಂಗ ಅಭ್ಯಾಸ ಇಲ್ಲ, ಕೈಯಲ್ಲಿ ಪರ್ಸಾರು ಇರ್ಬೇಕು. ಅಲ್ಲಿ ಹೋದ್ಮೇಲೆ ಇದು ಮಾಡ್ಕೊತೀನಿ, 10 ಗಂಟೆ ಆಗಿದೆ. ವೇಲೆ ಇದಕ್ಕೆ ಹಾಕತ್ತೀನಿ, ಆಮೇಲೆ ಜಾಕೆಟ್ ಬಿಟ್ಬಿಟ್ಟು ವೇಲ್ ಹಾಕತ್ತೀನಿ. ಇನ್ನೇನು ತಗೋಬೇಕು? ಮೊಬೈಲು ನಿನ್ನ ಹತ್ರ. ಹೆಲ್ಮೆಟ್ಟು ಖುಷಿ, ಹೆಲ್ಮೆಟ್ ಎತ್ಕೊಡು. ಒಂದು ಹೆಲ್ಮೆಟ್ ಅಪ್ಪನ ಹತ್ರ ಇದೆ ಗಾಡಿ, ಬೇಡ ಇದು ತೆಗಿ ಕೊಡು. ಈ ವೇಳೆ ತಗೊಳ್ಳಿ, ವರ್ಷಕ್ಕೆ ಒಗ್ಯಕ್ಕೆ ಹಾಕಿದ್ರೆ ಆಯ್ತು. ಒಳಗಡೆ ಒಳಗಡೆ
ಓಕೆ, ನಾವು ಇವಾಗ ಹೊರಟಿದ್ದೀವಿ ನೈಸ್ ರೋಡಲ್ಲಿ ಅಂದರೆ ಬೇಗನೆ ಹೊರಡ್ತೀವಿ. ಫಸ್ಟು ಏನು ಪ್ಲ್ಯಾನ್ ಇತ್ತು ಅಂದರೆ ಮೋಹನ್ ಮಾಮ ಹೇಳಿದ್ರು ನೀನೊಬ್ಬಳೇ ಹೋಗಿ ಬಾ ಅಂತ. ಅದಕ್ಕೆ ನಾನು ಸರಿ ಆಯಿತು ಅಂತ ಹೇಳಿದೆ. ಆಮೇಲೆ ಕೌಶಿನೂ ಜೊತೇಲಿ ಕರ್ಕೊಂಡು ಹೋಗು ಅಂತ ಹೇಳಿ, ಅಂದರೆ ಬಸ್ಸಲ್ಲಿ ಹೋಗ್ಬಿಟ್ಟು ಮುಗಿಸ್ಕೊಂಡು ಬರುವಂಥ ಅದು. ಆಮೇಲೆ ಮೋಹನ್ ಮಾಮನ ಹತ್ರ ಸ್ವಲ್ಪ ಮಾತಾಡಿದೆ. ಹೀಗೆ ಇಬ್ಬರು ಹೋದರೆ ಗಾಡಿಯಲ್ಲಿ ಹೋಗಿ ಬೇಗ ಬರ್ಬೋದು, ಬಸ್ಸಲ್ಲಿ ಅಂದರೆ ನಾವು ಹೋಗಿ ಬರುವಾಗ ಲೇಟ್ ಆಗುತ್ತೆ, ಬನ್ನಿ ಹೋಗೋಣ ಅಂಥೇಳಿ. ಆಮೇಲೆ ಅವರು ಇಲ್ಲ ನಾನು ಬರಲ್ಲ ಹೋಗ್ಬಾ ಅಂತ ಹೇಳಿದ್ರು. ಸರಿ ಮತ್ತು ಕೌಶಿನ ಕರ್ಕೊಂಡು ಹೋದರೆ ನಮ್ಮ ಕೆಂಚು ಒಬ್ಬಳೇ ಆಗಿಬಿಡ್ತಾಳೆ ಮನೇಲಿ, ಬೇಜಾರಾಗುತ್ತೆ ಅವಳಿಗೆ ಅಂದ್ಬಿಟ್ಟು. ಆಮೇಲೆ ಬೇಡ, ಇಬ್ಬರು ಮನೇಲೇ ಇರಿ, ನಾನು ಒಬ್ಬಳೇ ಹೋಗಿ ಬರ್ತೀನಿ ಅಂತ ಹೇಳಿದೆ. ಆಮೇಲೆ ಮೋಹನ್ ಮಾಮ ಸರಿ ಆಯಿತು ಬಿಡು ಇಬ್ಬರು ಹೋಗೋಣ ಅಂದ್ಬಿಟ್ಟು ಮೋಹನ್ ಮಾಮ ಮತ್ತು ನಾನು ಇಬ್ಬರು ಕೂಡ ನಾಮಕರಣ ಫಂಕ್ಷನ್ನಿಗೆ ಬಂದಿದ್ದೀವಿ. ಇದು ರತ್ನಗಿರಿ ಅಲ್ಲ, ರಜತಗಿರಿ ಪ್ಯಾಲೇಸ್ ಅಂತೇಳಿ ವಾಜರಳ್ಳಿ ಹತ್ರನೇ ಇದೆ, ಮೇನ್ ರೋಡಲ್ಲೇ ಇದೆ, ನೀವು ನೋಡಿರ್ಬೋದು. ಅಲ್ಲಿ ಒಂದು ಪಾರ್ಟಿಯಲ್ಲಿ ನಾಮಕರಣ ಮಾಡ್ತಾಯಿದ್ರು. ಹಾಗೆ ನಾವು ಅಲ್ಲಿ ಸುಮಾರು 2-3 ಪಾರ್ಟಿಯಲ್ಲಿದೆ. ನಾವು 1 ಫ್ಲೋರ್ಗೆ ಹೋದ್ವಿ. ಅಲ್ಲಿ ಅದು 3rd ಫ್ಲೋರ್ ಅಲ್ಲ, 1st ಫ್ಲೋರ್ ಅನಿಸುತ್ತೆ. ಅಲ್ಲಿ ಯಾರ್ದು ಬೇರೆಯವ್ರದ್ದು ನಾಮಕರಣನೇ ನಡೀತಾ ಇತ್ತು. ಮತ್ತು ನಾವು ಕನ್ಫ್ಯೂಸ್ ಆಗಿಬಿಟ್ಟು ಮತ್ತೆ ಇನ್ನೊಂದು ಫ್ಲೋರ್ಗೆ ಹೋದ್ವಿ. ಅಲ್ಲೊಂದು ನಾಮಕರಣ ನಡೀತಾ ಇದೆ ಅಂತ ಹೇಳಿದ್ರು ಅಲ್ಲಿಯವರು. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು 3ನೇ ಫ್ಲೋರ್ ಅನಿಸುತ್ತೆ ಇದು, ಅಲ್ಲಿಗೆ ಬಂದ್ವಿ. ಅಲ್ಲಿ ನಾಮಕರಣ ನಡೀತಾ ಇತ್ತು, ಅಂದರೆ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಸ್ವಲ್ಪ ಬೇಗನೆ ಬಂದ್ವಿ, ಅಂದರೆ ಅವ್ರು ಕೊಟ್ಟಿರೋ ಟೈಮಿಂಗ್ಸಿಗೂ ನಾವು ಕೊಟ್ಟಿರೋ ಟೈಮಿಂಗ್ಸಿಗೂ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ, ಅಂದರೆ ಅರ್ಧ ಗಂಟೆ ಲೇಟಾಗಿ ಬಂದ್ವಿ. ನೋಡಿದರೆ ಇನ್ನೂ ನಾಮಕರಣ ಸ್ಟಾರ್ಟೇ ಆಗಿಲ್ಲ. ಆವಾಗ ನಾವು ಬಂದು ಕುತ್ಕೊಂಡಾದಮೇಲೆ ನಾಮಕರಣಕ್ಕೆ ಫುಲ್ ಎಲ್ಲ, ಅಂದರೆ ಅದು ತೊಟ್ಟಿಲು ಏನಿದೆ ಅದಕ್ಕೆಲ್ಲ ಡೆಕೋರೇಷನ್ ಮಾಡೋದು ಅದು ಇದೆಯಲ್ಲ, ಆಮೇಲೆ ಸ್ಟಾರ್ಟ್ ಆಯಿತು. ಆಮೇಲೆ ನಾವು ಸುಮಾರು ಹೊತ್ತು ಬೇಗನೆ ಹೋದ್ವಿ, ಒಂದು 11:30 ಹೋದ್ವಿ ಅನಿಸುತ್ತೆ. ಸುಮಾರು ಹೊತ್ತು ಕುತ್ಕೊಂಡಿದ್ವಿ. ಮತ್ತು ಮೋಹನ್ ಮಾಮನ ರಿಲೇಷನ್ ಅವರೆಲ್ಲ ಬಂದರು, ಅವ್ರ ಜೊತೆ ಎಲ್ಲ ಮೋಹನ್ ಮಾಮ ಮಾತಾಡ್ಕೊಂಡು ಕೂತಿದ್ರು. ಇದೇ ಪಾಪುದು ನಾಮಕರಣ. ಪಾಪುಗೆ ನಿದ್ದೆ ಬಂದುಬಿಟ್ಟಿದೆ, ಅದ್ರದ್ದು ಕಣ್ಣು ನೋಡಿದರೆ ನಿಮಗೆ ಗೊತ್ತಾಗ್ಬೋದು, ನಿದ್ದೆ ಬಂದುಬಿಟ್ಟಿದೆ ಫುಲ್ಲು. ಇನ್ನು ಮಲಗಿದ್ರೆ ಎದ್ದೇಳಲ್ಲ, ಅಂದರೆ ಅರ್ಧಂಬರ್ಧಂ ನಿದ್ದೆ ಅಂತ ಹೇಳ್ತೀವಿ, ಅರ್ಧ ನಿದ್ದೆ ಆಗ್ಬಿಟ್ಟು ಮಕ್ಕಳನ್ನ ಹೇಳ್ಸಿದ್ರೆ ಫುಲ್ಲು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಅದಕ್ಕೆ ಮಲಗಿರಲಿಲ್ಲ ಮಗು. ಆಮೇಲೆ ನಾವು 12:45 1 ಗಂಟೆ ಆಯಿತು, ಇನ್ನೂ ನಾಮಕರಣ ಮುಗ್ದೇ ಇರಲಿಲ್ಲ. ಅಂದರೆ ಪೂಜೆಗಳು ನಡೀತಾ ಇರುತ್ತೆ ನೋಡಿ, ಅದೆಲ್ಲ ನಡೀತಾ ಇತ್ತು. ಅಷ್ಟರಲ್ಲಿ ಊಟಕ್ಕೆಲ್ಲ ಕೂರಿಸ್ಬಿಟ್ಟಿರು, ಮಧ್ಯಾಹ್ನದ ಊಟಕ್ಕೆ. ಆಮೇಲೆ ನಾನು ಮತ್ತು ಮೋಹನ್ ಮಾಮ ಊಟ ಮಾಡ್ಕೊಳ್ಳೋಣ ಬಾ, ಊಟ ಮಾಡ್ಕೊಂಡು ಬಂದು ಇನ್ನೊಂದು ಸ್ವಲ್ಪ ಹೊತ್ತು ಕೂತಿದ್ದು ಹೋಗೋಣ ಅಂತೇಳಿ. ಆಮೇಲೆ ಸರಿ ಆಯಿತು ಅಂಥೇಳಿ ಇಲ್ಲಿ ಬಂದು ಊಟಕ್ಕೆ ಕೂತ್ಕೊಂಡ್ವಿ. ಸ್ವಲ್ಪ ಜನನೇ ಕೂತಿದ್ದು, ಒಂದು 2 ಲೈನ್ ಅಥವಾ 3 ಲೈನ್ ಕೂತಿದ್ರು ಅಷ್ಟೇ. ಅಂದರೆ ಎಲ್ಲರೂ 1:30 ಮೇಲೆ ಊಟ ಮಾಡೋದಲ್ವ, ನಾವು 12:45ಗೆ ಬಂದು ಕೂತಿದ್ವಿ ಊಟದ ಹಾಲಲ್ಲಿ. ಆಮೇಲೆ ಮತ್ತೆ ಊಟ ಎಲ್ಲ ಮಾಡಿಕೊಂಡು ಮತ್ತೆ ಹೋಗಿ ಮಾತಾಡಿಸ್ಕೊಂಡು ಮಗು ಕೈಯಲ್ಲಿ ಕವರೆಲ್ಲ ಕೊಟ್ಟು, ಆಮೇಲೆ ಇನ್ನೂ ಎಷ್ಟು 1:30 1:45 ಅನಿಸುತ್ತೆ. ಆಮೇಲೆ ಮೈನಂಗೆ ಫೋನ್ ಮಾಡಿದೆ, ಅವಳು ಇಲ್ಲೇ ಇದ್ದರೆ ಮನೆಗೆ ಹೋಗ್ಬಿಟ್ಟು ಹೆಂಗಿದ್ರು ಮೋಹನ್ ಮಾಮ ಅವರ ಅತ್ತಿಗೆನೂ ಇದ್ರಲ್ಲ, ಮಾತಾಡಿಕೊಂಡು ಆಮೇಲೆ ಹೋಗೋಣ ಅಂತೇಳಿ. ಅದಕ್ಕೆ ಫೋನ್ ಮಾಡಿದರೆ ಮೈನ ಇರಲಿಲ್ಲ. ಎಲ್ಲರೂ ಮೂವಿಗೆ ಹೋಗಿದ್ದೀವಿ ಅಂತ ಹೇಳಿದ್ರು. ಆಮೇಲೆ ಮತ್ತೆ ಇನ್ನೆಷ್ಟೊತ್ತಾಗುತ್ತೆ ಬರೋದು ಅಂತ ಕೇಳಿದೆ. ಒಂದು 1/4 ಗಂಟೆ 20 ನಿಮಿಷದಲ್ಲೆಲ್ಲ ಬರ್ತೀವಿ ಅಂತ ಹೇಳಿದ್ರು. ಆಮೇಲೆ ಮೋಹನ್ ಮಾಮ 1/4 ಗಂಟೆ 20 ನಿಮಿಷ ಅಂದರೆ ನಾವು ಪ್ರವೀಣನ ಮನೆಗೆ ಹೋಗೋಣ ಬಿಡು, ಅವ್ರು ಬರಲಿ ನಿಧಾನಕ್ಕೆ ಅಂದ್ಬಿಟ್ಟು ನಾವು ಹಾಗೆ ಪ್ರವೀಣನ ಮನೆಗೆ ಹೊರಟ್ವಿ. ಹೋಗಿ ಅವ್ರ ಮನೆ ಹತ್ರ ಹೋದ್ವಿ. ಮತ್ತು ಮೈನ ಫೋನ್ ಮಾಡಿದ್ಲು, ಈ ಥರ ಫಂಕ್ಷನಿಗೆ ಬಂದಿದ್ದೀರಾ ಅಂತ ಕೇಳಿದ್ಲು. ಅವ್ನ ಕಡೆ ಈ ಥರ ಬಂದಿದ್ದೀವಿ. ಅದಕ್ಕೆ ಹೇಗಿದ್ರು ಬಂದಿದ್ವಲ್ಲ, ಇನ್ನೂ ಟೈಮ್ ಇತ್ತು, ಹಾಗೆ ಸ್ವಲ್ಪ ಹೊತ್ತು ಇದ್ದು ಹೋಗೋಣ ಅಂತ ಅಂದ್ಕೊಂಡು ಫೋನ್ ಮಾಡಿದೆ ಅಂತ. ಹೌದಾ ಸರಿ ಆಯಿತು ಬನ್ನಿ, ಇಲ್ಲೇ ಬರ್ತಾಯಿದ್ವಿ ಬನ್ನಿ, ಇನ್ನೊಂದು 1/4 ಗಂಟೆ 10 ನಿಮಿಷದಲ್ಲೆಲ್ಲ ಬರ್ತೀವಿ ಅಂತ ಹೇಳಿದ್ಲು. ಅದಕ್ಕೆ ಇಲ್ಲ ಪ್ರವೀಣನ ಮನೆಗೆ ಬಂದ್ವಿ, ಇನ್ನೊಂದು ಸರಿ ಬರ್ತೀವಿ ಬಿಡು, ಮತ್ತೀಗ ಅಲ್ಲಿಗೆ ಬಂದರೆ ಸುಮ್ಮನೆ ಟೈಮ್ ವೇಸ್ಟು, ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಹೊರಡ್ತೀವಿ ಅಂತ ಹೇಳ್ದೆ. ಹೌದಾ ಸರಿ ಆಯಿತು ಅಂದ್ಬಿಟ್ಟು ಅವರು ಫೋನ್ ಇಟ್ಲು. ಹಾಗೆ ಪ್ರವೀಣನ ಮನೆಗೆ ಹೋದ್ವಿ. ನೆಕ್ಸ್ಟ್ ಟೈಮ್ ಬರಲಿ ಅಂತ ಹಂಗೆ ಡಿಸ್ಕೊಂಡ್ಬಿಟ್ರು. ತಗೊಂಡಿದ್ದಾರೆ ತುಂಬ ದಿನ ಆಯ್ತಲ್ಲ.
2400 2 ವರ್ಷ ಆಗಿಲ್ಲ, ಚೇಂಜ್ ಮಾಡಿ ನಂದೇ 2 ವರ್ಷ ಆಗಿಲ್ಲ ಇನ್ನು. ನಮ್ ಗೋಲ್ಡ್ ಇಷ್ಟು ಚೆನ್ನಾಗಿ ಪ್ಯಾಕ್ ಮಾಡ್ಕೊಡಲ್ಲ. 1 ವರ್ಷ ಆಯ್ತಲ್ಲ ತಗೊಂಡು. ಅನುಷ್ಕಾ ಶರ್ಮಾ ಏನ ಇನ್ನೊಂದು ತಿಂತಾವಣ ಚಿನ್ನ ಸ್ವಾಮಿ ವೆಂಕಟೇಶ್ವರ ಗೋವಿಂದ. ನಿನ್ನ ಎಲ್ಲಿ ಇಲ್ಲಿ 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 ತಗೋ. ಪ್ಯಾಕಿಂಗ್ ತೋರಿಸ್ತಾ ನಾನು. ನೋಡು ಮಲ್ಲ ಹೆಂಗೆ 2,000 ರೂಪಾಯಿ. 2400 ರೂಪಾಯಿ ಕಡೆ, ಎರಡಲ್ಲ. ಅನುಷ್ಕಾ 6 ತಿಂಗಳಲ್ಲಿ ಕಿತ್ತಾಕು, ಮತ್ತೆ ನೋಡು ಹೊಸದ್ ಕೊಡ್ತಾರೆ. ಬಾಯ್ ಹಾಕೋ. ಉದ್ದಾಗಲ್ವಾ ನಿನಗೆ? ಇನ್ನೊಂದು ಸ್ವಲ್ಪ ಚಿಕ್ಕದು ಹಿಂಗ್ ಬರ್ಬೇಕು ಕತ್ತಿಗೆ. ನಿನ್ ಕತ್ ಗುಡ್ಡ ನಿಮ್ಮ ಅಮ್ಮನ ಕತ್. ಏನು ಬಂದಿಲ್ಲ. ನೋಡಿ ಗಿವ 925 ಅಂತ 925 ಸಿಲ್ವರ್ ಸಮಥಿಂಗ್. ನನಗೆ ಗೊತ್ತಾಗ್ಬೇಕು ತಾನೆ ಎಲ್ಲ ಸೇರಿ. ಎಲ್ಲಿ ಏನು ಇಲ್ಲ ಕೇಳಿಲ್ಲ. ಓ ಶಿವಾಗಿ ಮಿಂಚಿದ ಕಡೆ ಶಿವಾಗಿ ಮಿಂಚಿದ. ಯಾವ್ದೋ ಬೇರೆ ತರ ಸ್ಟೋನ್ಸ್ ಅದು, ಡೈಮಂಡ್ ಅದ್ರಲ್ಲಿ ಲೋ ಕ್ವಾಲಿಟಿ ತರ ಅದೇನೋ. ಇಲ್ಲ ಡೈಮಂಡ್ ಅಲ್ಲ ಇದು. ಏನೋ ಸ್ಟೋನ್ ಬೇರೆ ಏನೋ ಬರ್ದಿದ್ರಲ್ಲ, ಏನದು ನಾನು ಅದೇ ಬೆಳಗ್ಗೆಯಿಂದ ಹೇಳ್ತಿರೋದು, ಫ್ಲೋ ಆಗ್ತಿಲ್ಲ ನೀರು ಸರಿಯಾಗಿ. ಫುಲ್ ಆಗಿದೆಯಾ ಇಲ್ಲ ನೋಡು. ಧನ್ವೀನ್ ಕುಮಾರ್ ಏನ್ ಗೇಮ್ ಆಡ್ತಿದ್ದೀರಾ ಇಲ್ಲಿ? ಮತ್ತೆ ಇದಕ್ಕೆ ಅವಳು ಅಲ್ಲೇನ್ ಮಾಡ್ತಿದ್ಯಾ? ಎಲ್ಲ ಕೈ ತೆಗಿಯಪ್ಪ. ಅವಳು ಡ್ಯಾನ್ಸ್ ಟೀಚರ್ ಅಂತ. ಡ್ಯಾನ್ಸ್ ಟೀಚರು. ಹಾ, ಆಮೇಲೆ ಏನೇನಿರುತ್ತೆ ಏನಾಯ್ತು? ಹೊಸ ಹೊಸ ಪಾಠ ಎಲ್ಲ ತಂದ್ಬಿಟ್ಟಿದ್ದೀರಾ? ಅವಾಗಿಂದಾನೆ ಇತ್ತಲ್ಲ. ಔಷಧ ಕರ್ಕೊಂಡ್ಬೇಕು ತಾನೆ. ಕೌಶಿಕ್ ನಿಮ್ಮಷ್ಟುದನ್ನೇ ನನ್ನ ಸ್ಟ್ರೈಟ್ ಇಲ್ಲ ನೋಡ, ನನಗಿಂತ ಹೈಟ್ ಆಗ್ಬಿಟ್ಟು ಅವನೇ. ಮೊದ್ಲಿನ ನಮ್ಮ ಫಂಕ್ಷನ್ ದಿವಸ ನಿಮ್ಗೆ ತಾನೇ ಗೊತ್ತಾಯ್ತಾ? ನಾನೇ ಸುಳ್ಳಿ ಏನ್ ಬಂದರೆ ಮನೆಗೆ ಅವಳೆಲ್ಲ ಒಂದ್ ಸ್ವಲ್ಪ ಆಕ್ಟಿಂಗ್ ಮಾಡ್ತೀಯಾ? ಆಯ್ತು, ಏನಿಲ್ಲ ಬೈಲಿ, ಬಟ್ ಹಂಗೇನಿಲ್ಲ. ಬಾ ಅರನು ಗಂಟೆ ಹೊಡೆದಾಗ ನೀನು ಕರ್ಕೊಂಬ. ಇದೆಲ್ಲ ಫಿಲ್ ಮಾಡ್ಬೇಕು. ಪ್ರಿನ್ಸಿಪಲ್ ಇದೆಲ್ಲ ಫಿಲ್ ಮಾಡ್ತೀನಿ ಬಿಡಿ. ಅವಳು ಜಸ್ಟ್ ಇದೆಲ್ಲ ಫಿಲ್ ಎಂಟ್ರೆನ್ಸ್ ಎಕ್ಸಾಮು ಮೋನಿಲ್ಲ ಇದೇ ಸ್ಕೂಲ್ ಏನೋ ಅಬಕಾಸ್ ಮಾಡ್ತಿದ್ದಾಳ ಅವಳು. ಹೊರಗಡೆ ಇಡು. ನಾನು ಗಂಟೆ ಹೊಡೆದಾಗ ಇಬ್ರು ಒಳಗಡೆ ಬಂದ್ಬಿಟ್ಟು ನೀನು ಅದೆಲ್ಲ ಫಿಲ್ ಮಾಡ್ತಾರೆ. ಲಾಕ್ ಮಾಡ್ಕೊಂಡು ಇಲ್ಲ ನೀವೇ ಮಾಡಿರ್ದೆ ಈ ಕಡೆ ಲಾಕು. ಕ್ಲಾಸ್ ಹೋಗ್ತಾಳೆ. ಇಲ್ಲ ನಾವು ಮಾಡಿ ಬಾಯೋ ತನ್ವೀನ್ ಕೆಎಂ ಬಾ ಬಾಯ್. ಇದು ನಾವು ಬೇಗ ಏಯ್ ದನ ಬಾಯ್ ಬಾಯ್ ಬಾಯ್. ನನ್ನ ಬೇಡ ಬಿಡು ನೀನು. ಹಾ, ಇಲ್ಲ ನೀವು ಮಾಡಿದ್ದು ಒಳ್ಳೇದಾಯ್ತು. ನಾನು ಹೆಂಗಿದ್ರು ಬಂದು ನನಗೆ ಅದು ದೂರಕ್ಕೆ ಬೆಳಿಗ್ಗೆ ಬೇಗನೆ ಹೊರಟುಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾರೆ ಸ್ವಲ್ಪ ಆದಷ್ಟು. ಇನ್ನೇನು ಮಾಡಿ ಅಲ್ಲ ಬಾಯ್ ಚಿನ್ನ. ಎಲ್ಲ ಎತ್ಕೊಂಡು ಏನು ತಂದ್ರಿ ಒಂದು ಬ್ಯಾಗ್ ಎತ್ಕೊಂಡು ಬಾಯ್ ಚಿನ್ನ. 30-40 ಹೋಯ್ತಿದ್ದೀರಾ? ವಾಕಿಂಗ್ ಹೋಗ್ತೀರಾ? ಈ ಮನೆಗೆ ಹೋಯ್ತಾರೆ ಗುಂಡ. ಅಲ್ಲಿಗೆ ಹೋಯ್ತೀರ ಈಗ?
ಬಾಯ್ ಬಾಯ್. ಓಕೆ, ಹಾಗೆ ನಾವು ಹೊರಟ್ವಿ. ಏನಂದರೆ ನಾವು ಅಲ್ಲಿ ಹೋದ್ಮೇಲೆ ಮತ್ತೆ ಮೋನ್ಮಮ್ಮ ಫೋನ್ ಮಾಡಿದರು ನಮ್ಮ ಪುಟ್ಟಯ್ಯವನಿಗೆ. ಆಮೇಲೆ ನಾವು ಎಲ್ಲ ಅಲ್ಲೇ ಇದ್ವಲ್ಲ, ಅದಕ್ಕೆ ಅಲ್ಲಿಗೆ ಬರ್ತೀವಿ ಬಿಡಿ ಊಟ ಮಾಡಿಕೊಂಡು ಅಂದ್ಬಿಟ್ಟು ಊಟ ಮಾಡಿಕೊಂಡು ಮೈನಾ ಮತ್ತು ಮಕ್ಕಳು ನಮ್ಮ ಪುಟ್ಟಯ್ಯವ ನವೀನ ಎಲ್ಲರೂ ಬಂದಿದ್ದರು. ಬಂದು ಎಲ್ಲರೂ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ದು, ಹಾಗೆ ಟೀ ಎಲ್ಲ ಕುಡ್ಕೊಂಡು ಅವರು ಇನ್ನೊಂದು ಸ್ವಲ್ಪ ಹೊತ್ತಿದ್ದು ಹಾಗೆ ಹೊರಡ್ತೀವಿ ಅಂದರು. ಆಮೇಲೆ ನಮಗೆ ಸ್ವಲ್ಪ ಮಳೆ ಎಲ್ಲ ಬರೋ ಥರ ಇತ್ತಲ್ಲ, ಅದಕ್ಕೆ ನಾವು ಸ್ವಲ್ಪ ಬೇಗನೆ ಹೊರಡೋಣ ಅಂಥೇಳಿ ಹೊರಟ್ವಿ. ಹಾಗೆ ಮೋನ್ಮಮ್ಮ ಬೆಳಿಗ್ಗೆ ಫಿಶ್ ಎಲ್ಲ ತೊಗೊಬಂದಿದ್ರು ಹೋಗಿ, ಅಂದರೆ ಜಿಲೇಬಿ ಮೀನೇನಿದೆ ಅದೆಲ್ಲ ತೊಗೊಬಂದಿದ್ರು. ನಾನು ಬಂದುಬಿಟ್ಟು ಅಂದರೆ ಬೇಗ ಬರ್ತೀವಲ್ಲ, ಬಂದು ಸ್ವಲ್ಪ ಕ್ಲೀನ್ ಮಾಡಿ ಮತ್ತು ಮಸಾಲೆ ಎಲ್ಲ ಹಾಕಿಡೋಣ ಅಂದ್ಬಿಟ್ಟು ಬಂದುಬಿಟ್ಟೆ. ನೋಡಿದರೆ ಇಲ್ಲೇ ಲೇಟಾಗೋಯಿತು. ಆಮೇಲೆ ನಾನು ಮತ್ತೆ ಮನೆಗೆ ಹೋದ್ಮೇಲೆ ಮತ್ತೆ ಎಲ್ಲ ಫಿಶ್ ಎಲ್ಲ ಮತ್ತೆ ಕ್ಲೀನ್ ಮಾಡಿ, ಮತ್ತು ಅಂದರೆ ಕ್ಲೀನ್ ಮಾಡಿರ್ತಾರೆ, ಇನ್ನೊಂದು ಸ್ವಲ್ಪ ನಾವು ಕ್ಲೀನ್ ಮಾಡಲೇಬೇಕು. ಮತ್ತು ನಾನು ಕ್ಲೀನ್ ಮಾಡಿ ಮತ್ತು ಮಸಾಲೆ ಎಲ್ಲ ಹಾಕಿ, ಅಂದರೆ ಆವಾಗೆಲ್ಲ ಕಲಸಿ ಅದಕ್ಕೆಲ್ಲ ಮಸಾಲೆ ಎಲ್ಲ ಹಾಕಿ, ಆಮೇಲೆ ಒಂದು 1 ಅವರ್ ಇಟ್ಟರೆ ಸಾಕು, ತುಂಬ ಹೊತ್ತೇನು ಬೇಕಿಲ್ಲ. ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ಕೊಳ್ಳುತ್ತೆ. ಆದ್ದರಿಂದ ಜಾಸ್ತಿ ಹೊತ್ತು ಇದ್ದರೆ ಏನಾಗಲ್ಲ, ಚೆನ್ನಾಗಿರುತ್ತೆ. ಆದರೆ ಒಂದು 1/2 ಅವರ್ ಅಂದರೆ ಸ್ವಲ್ಪ ಅಷ್ಟು ಮಸಾಲೆ ಹಿಡ್ದಿರಲ್ಲ. 1 ಅವರ್ ಆದರೆ ಸ್ವಲ್ಪ ಮಸಾಲೆ ಎಲ್ಲ ಹಿಡ್ದಿರುತ್ತೆ ಅಷ್ಟೇ. ಆಮೇಲೆ ಹೋಗಿ ಸ್ವಲ್ಪ ಕ್ಲೀನ್ ಮಾಡಿ ಮಸಾಲೆ ಎಲ್ಲ ಹಾಕಿ, ಇದು ರಾತ್ರಿ ಎಲ್ಲ ಫ್ರೈ ಮಾಡಿ ಕೊಡ್ತಾಯಿದ್ದೀನಿ. ನಾನು ಆದಷ್ಟು ಮೀಡಿಯಮ್ ಸೈಜ್ದು ತೊಗೊಬನ್ನಿ ಅಂತ ಹೇಳಿದೆ. ಅಂದರೆ ಮೀಡಿಯಮ್ ಸೈಜು ಸಿಕ್ಕಿಲ್ಲ ಅಂದರೆ ಆದಷ್ಟು ಚಿಕ್ಕದಾಗಿರಲಿ ಅಂತ, ಆವಾಗ ಚೆನ್ನಾಗಿರುತ್ತೆ ಟೇಸ್ಟು. ಆಮೇಲೆ ಒಳಗಡೆ ಮಾಂಸ ಎಲ್ಲ ಚೆನ್ನಾಗಿ ಬೇಯುತ್ತೆ ಅಂತ ಮೋನ್ಮಮ್ಮ ಈ ಥರ ಸೈಜು ಸಿಕ್ಕಿರೋದು ಅಂತೇಳಿ ಈ ಥರದ್ದು ತೊಗೊಬಂದರು. ಹಾಗೆ ತಿಂದ್ಕೊಂಡು ಊಟ ಎಲ್ಲ ಆದಮೇಲೆ, ಡೈಲಿ ಇದೇ ಥರ ಇವ್ರದ್ದು, ಸಂಜೆ ಮಲಗಬೇಕಾದ್ರೆ ಊಟ ಎಲ್ಲ ಆದಮೇಲೆ ಕಸ ಎಲ್ಲ ಗುಡಿಸ್ಬಿಟ್ಟು ಒಂದು ಸರಿ ಮಾಪ್ ತೊಗೊಂಡು ಈ ರೀತಿ ನೀಟಾಗಿ ಒರೆಸ್ಬಿಡ್ತಾರೆ. ಏಕೆಂದರೆ ನಾವು ಬೆಕ್ಕೆಲ್ಲ ಇರೋದ್ರಿಂದ ನಾವು ಏನಾದ್ರು ತಿನ್ನಬೇಕಾದ್ರೆ ಅಥವಾ ಫಿಶ್ಶು ಚಿಕನ್ ಈ ಥರ ಎಲ್ಲ ತಿನ್ನಬೇಕಾದ್ರೆ ಅದು ಬರುತ್ತಲ್ಲ, ಆವಾಗ ಸ್ವಲ್ಪ ಕೆಳಗಡೆ ಹಾಕ್ತೀವಿ, ಆವಾಗ ಅದು ತಿಂದಿರುತ್ತಲ್ಲ, ಅಂದರೆ ನಾಲ್ಗೆಲ್ಲಿ ನೆಕ್ಕುತ್ತಲ್ಲ, ಅದರಿಂದ ಡೈಲಿ ಇವ್ರು ಮಲಗಬೇಕಾದ್ರೆ ಈ ರೀತಿ ಇವಳು ಕಸ ಎಲ್ಲ ಗುಡಿಸಿ ಒರೆಸೋದು, ಅವನು ಬೆಡ್ಡೆಲ್ಲ ಹಾಕಿ ಮತ್ತು ಬೆಡ್ಶೀಟು ಪಿಲ್ಲು ಎಲ್ಲ ತಂದು ಅವನು ಹಾಕೋದು. ಈ ಥರ ಡೈಲಿ ಈ ಥರ ಕೆಲಸ ಅವ್ರದ್ದು. ಅದಕ್ಕೆ ಅವಳು ಎಲ್ಲ ನೀಟಾಗಿ ಒರೆಸ್ತಾ ಇದ್ದಲ್ಲ. ಅವತ್ತು ಫಿಶ್ ಎಲ್ಲ ತಿಂದಿದ್ವಲ್ಲ, ಫಿಶ್ ಅಂದರೆ ಗೊತ್ತಲ್ಲ, ತುಂಬಾ ಸ್ಮೆಲ್ ಇರುತ್ತೆ. ಅದರಿಂದ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಮಲಗುವಂಥದ್ದು ಆ ಥರ. ಓಕೆ ಫ್ರೆಂಡ್ಸ್, ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.